Hello dear friends, welcome back to another video of our YouTube channel KSET 2024. ಆತ್ಮೀಯ ವೀಕ್ಷಕರ, ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ KSET ರಿಸಲ್ಟ್ 2024 ಅನೌನ್ಸ್ಮೆಂಟ್, ಸಬ್ಜೆಕ್ಟ್ ವೈಸ್ ಕ್ವಾಲಿಫಿಕೇಷನ್, ಕ್ವಾಲಿಫೈಯಿಂಗ್ ಕಟ್ ಆಫ್ ಮಾರ್ಕ್ಸ್ ಲಿಸ್ಟೆಡ್ ಅಂತ ಇದೆ. ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ಸೊ ತಮ್ಗೆ ಗೊತ್ತಿರಲಿ, ಕರ್ನಾಟಕ ಎಜುಕೇಷನ್ ಅಥಾರಿಟಿ examination authority ಏನಿದೆ ಅದು successfully conducted the Karnataka state eligibility test. The primary purpose of the KSET exam is to determine the eligibility for college and university level lectureship and assistant professor. The exam was organized on January 13, 2024. However, it was scheduled for 31st December 2023 but was postponed for unknown reasons. The authority issued the notification for the examination on September 5, 2023. ತಮಗೂ ಕೂಡ ಗೊತ್ತಿದೆ, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದಾರೆ. ಅದಾದ ಮೇಲೆ ಜಸ್ಟ್ ನೀವು ನೋಡ್ತಿರ್ಬೋದು, ಕಂಡಕ್ಟಿಂಗ್ ಬಾಡಿ KE ಇದೆ, ಕರ್ನಾಟಕ ಎಜುಕೇಷನ್ ಎಕ್ಸಾಮಿನೇಷನ್ ಅಥಾರಿಟಿ, ಸ್ಟೇಟ್ ಕನ್ಸರ್ನ್ ಕರ್ನಾಟಕ, ಎಕ್ಸಾಮಿನೇಷನ್ ನೇಮ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ಪರ್ಪಸ್ ಆಫ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಬಿಕಾಸ್ ಈ ಎಕ್ಸಾಮಿನೇಷನನ್ನು ನೀವು ಕ್ಲಿಯರ್ ಮಾಡಿದರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಲೆಕ್ಚರ್ಶಿಪ್ಗೆ ಎಲಿಜಿಬಲ್ ಆಗ್ತೀರಾ. 13th ಜನವರಿಗೆ ಈ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿದ್ದಾರೆ 2024ರಲ್ಲಿ. ರಿಸಲ್ಟ್ ಇನ್ನೂ ಅನೌನ್ಸ್ ಮಾಡಬೇಕಿದೆ. ಸೊ ಅಫಿಷಿಯಲ್ ವೆಬ್ಸೈಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕಟ್ ಆಫ್ ಸ್ಕೋರ್ ಬಗ್ಗೆ ಮಾತಾಡ್ತಾ ಬಂದರೆ, ಕಟ್ ಆಫ್ ಮಾರ್ಕ್ಸ್ ಆರ್ ದ ಸ್ಕೋರ್ಸ್ ದಟ್ ಡಿಟರ್ಮೈನ್ ದ ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ ಫಾರ್ ಎಲಿಜಿಬಿಲಿಟಿ ಆಸ್ ದ ಲೆಕ್ಚರ್ಸ್ ಆರ್ ಅಸಿಸ್ಟೆಂಟ್ ಪ್ರೊಫೆಸರ್. ದ ಕಟ್ ಆಫ್ ಸ್ಕೋರ್ಸ್ ಆರ್ ಡಿಫರೆಂಟ್ for various categories such as general, other backward classes, OBC, scheduled caste ST, scheduled tribes ST, and persons with disabilities PWD. It is affected by the exam's difficulty level. A harder exam maybe have a lower cutoff. The number of candidate also affect its more could mean higher cutoff. So hope for the best. Result I think maybe announce ಆಗಬಹುದು soon. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಪ್ಲೀಸ್ ವಿಲ್ ಶೇರ್ all the latest update regarding KSET examination. Like, share and subscribe.